ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇದೀಗ ಆಪರೇಷನ್ ಕಾಂಗ್ರೆಸ್ ಶುರುವಾಗಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇರೋ ಅಂಶಗಳೇನು ಅಂತ ನೋಡ್ತಾ ಹೋಗೋಣ. ಲೋಕಸಮರಕ್ಕೆ ಆಪರೇಷನ್ ಕಾಂಗ್ರೆಸ್ ಶುರುವಾಗಿದ್ಯಾ? ಕೋಲಾರ ಜಿಲ್ಲೆಯ ಇಬ್ಬರು ಜೆಡಿಎಸ್ ಶಾಸಕರಿಗೆ ಗಾಳ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಆಪರೇಷನ್ ಕಾಂಗ್ರೆಸ್ ಶುರುವಾದಂತೆ ಕಾಣಿಸ್ತಿದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಕಾಂಗ್ರೆಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮುಳಬಾಗಿಲು ಜೆಡಿಎಸ್ ಶಾಸಕ ಸಂಸ್ಕೃತಿ ಮಂಜುನಾಥ್ ಹಾಗೂ ಶ್ರೀನಿವಾಸಪುರ ಶಾಸಕ ವೆಂಕಟಶಿವಾರೆಡ್ಡಿ ಶೀಘ್ರ ಕಾಂಗ್ರೆಸ್ ಸೇರಲಿದ್ದಾರೆ ಅಂತ ಹೇಳಿದ್ದಾರೆ. ಇಬ್ಬರು ಜೆಡಿಎಸ್ ಶಾಸಕರ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಸಮ್ಮುಖದಲ್ಲಿ ಮಾತುಕತೆ ನಡೆದಿದೆ. ಸಚಿವ ಕೆಎಚ್ ಮುನಿಯಪ್ಪ ಸಮ್ಮುಖದಲ್ಲಿ ಆಪರೇಷನ್ ನಡೀತಾ ಇದೆ ಅಂತ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಇನ್ನು ಈ ಬೆಳವಣಿಗೆ ಜಿಲ್ಲೆಯಲ್ಲಿ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಜೆಡಿಎಸ್ ಶಾಸಕರಾದಂಥ ನಮ್ಮ ಶ್ರೀನಿವಾಸಪುರ ಶಾಸಕರಾದಂಥ ವೆಂಕಟಶಿವಾರೆಡ್ಡಿ ಅವರು, ಆಮೇಲೆ ನಮ್ಮ ಮುಳಬಾಗಿಲಿನ ಶಾಸಕರು ಸಂಸ್ಕೃತಿ ಮಂಜುನಾಥ್ ಅವರನ್ನು ನಮ್ಮ ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ. ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ. ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಸ್ವಾಗತವನ್ನು ಕೋರ್ತೀವಿ. ಅವ್ರು ನಮ್ಮ ಪಕ್ಷಕ್ಕೆ ಬರೋಕ್ಕಿದ್ರೆ ಸ್ವಾಗತವನ್ನು ಕೋರ್ತೀವಿ. ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ. ಏನಾದರೂ ಬರಂಗಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ. ಇನ್ನು ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಹಸ್ತ ಬಾಂಬ್ಗೆ ಜೆಡಿಎಸ್ ಶಾಸಕರುಗಳಾದಂತಹ ಸಂಸ್ಕೃತಿ ಮಂಜುನಾಥ್ ಹಾಗೂ ವೆಂಕಟಶಿವಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸಿಎಂ ಡಿಸಿಎಂ ಭೇಟಿಯಾಗಿ ಅನುದಾನ ಕೇಳಿದ್ದು ನಿಜ. ಈ ವೇಳೆ ಅವರು ಪಕ್ಷಕ್ಕೆ ಬರುವಂತೆ ಕರೆದಿದ್ದೂ ನಿಜ. ಆದ್ರೆ ನಾವು ಯಾವತ್ತೂ ಪಕ್ಷಕ್ಕೆ ಬರೋದಾಗಿ ಹೇಳಿಲ್ಲ. ಹೀಗಂತ ಶಾಸಕ ಸಂಸ್ಕೃತಿ ಮಂಜುನಾಥ್ ಹಾಗೂ ಜಿಕೆ ವೆಂಕಟಶಿವಾರೆಡ್ಡಿ ಆಪರೇಷನ್ ವಿಚಾರವನ್ನ ತಳ್ಳಿ ಹಾಕಿದ್ರು. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ದಯವಿಟ್ಟು ಯಾರು ಇದ್ರ ಬಗ್ಗೆ ತಲೆ ಕೆಡಿಸಿ ಇದಾಗ್ತಕ್ಕಂಥ ವಿಷಯಗಳು. ಈಗಾಗಲೇ ನೂರಾರು ಫೋನ್ಸ್ ಬರ್ತಾ ಇದೆ ನನಗೆ. ಇದು ಯಾಕೊಂದು ಪಕ್ಷನ ಒಂದು ವ್ಯಕ್ತಿತ್ವ ತೋರಿಸ್ತಕ್ಕಂಥ ವಿಧಾನ ತಪ್ಪಾಗಿದೆ. ನಾನು ಯಾವತ್ತೂ ಪಕ್ಷಕ್ಕೆ ಬರ್ತೀನಿ, ಪಕ್ಷ ಬಿಟ್ಟು ಬರ್ತೀನಿ ಅಂತ ಯಾವತ್ತೂ ಯಾರಿಗೂ ಹೇಳಿಲ್ಲ. ಬಹುಶಃ ನಾವು ಅನುದಾನ ಕೇಳೋಕ್ಕೆ ಹೋದಾಗ ಕೆಲವೊಮ್ಮೆ ಪ್ರೀತಿ ವಾಸನೆ ಮಾತುಗಳಾಡಿದ್ದಾರೆ. ಸೊ ಅದಕ್ಕೆ ಬನ್ನಿ ಜೊತೆಲಿ ನಾನು ಕೇಳಿದ್ದಾರೆ ಕೆಲವರು. ಸೊ ಅದರಿಂದ ನಾವು ಯಾವುದೇ ರೀತಿ ಹೇಳಿಕೆನ ಕೊಟ್ಟಿಲ್ಲ. ಸೊ ನಾನಂತೂ ನೇರವಾಗಿ ಹೇಳಿದ್ದೀನಿ, ಆಯ್ತಲ್ಲಕ್ಕೆ. ಸೊ ದಯವಿಟ್ಟು ಈ ಥರ ಹೇಳಿಕೆಗಳು ಕೊಟ್ಟು ಇನ್ನೊಬ್ಬ ಶಾಸಕರ ಬಗ್ಗೆ ತೇಜೋವಧೆ ಮಾಡೋದು ಇದು ರಾಜಕೀಯ ಒಂದು ತಂತ್ರಗಾರಿಕೆ ಅಂತ ಎಲೆಕ್ಷನ್ ಟೈಮಲ್ಲಿ ನನಗನ್ನಿಸ್ತಾ ಇದೆ. ಆಪರೇಷನ್ ಪ್ರಶ್ನೆ ಎಂಥ ಸಂದರ್ಭಗಳು ನೋಡಿದ್ದೇವೆ ನಾವು. ನಮ್ಗೆ 50 ಕೋಟಿ ಬರುತ್ತೆ, ತಗೊಂಡು ಬರ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ನಾವೇ ಮುಟ್ಟಿದವರಲ್ಲ, ನೋಡಿದವರಲ್ಲ, ಹೋದವರಲ್ಲ. ಯಾವತ್ತೂ ಕೂಡ ವೆಂಕಟಶಿವಾರೆಡ್ಡಿ ಅಂಥ ಕೆಲಸಕ್ಕೆ ಕಾಲಿಟ್ಟವನಲ್ಲ. ಸಿದ್ದರಾಮಯ್ಯ ಈ ಯೋಚನೆ ಅವರು ಯಾವತ್ತೂ ನಮ್ಮನ್ನು ಕೇಳಿಲ್ಲ ಪಕ್ಷಕ್ಕೆ ಬನ್ನಿ ಅಂತ. ಕ್ಷೇತ್ರದ ಕೆಲಸಗಳನ್ನ ಎತ್ಕೊಂಡು ಹೋಗೋದ, ಪತ್ರಗಳನ್ನ ಎತ್ಕೊಂಡು ಹೋದಾಗ ಅದನ್ನು ಬರೆದು ಕೊಟ್ಟಿದ್ದಾರೆ. ಯಾವ ಮಾತುಕತೆನೂ ಆಗಿಲ್ಲ. ನಾವೇನು ಹುಡುಗರ ಚಿಕ್ಕ ಮಕ್ಕಳನ್ನು ನಾವು 40 ವರ್ಷದ ರಾಜಕಾರಣ ಮಾಡಿದೆ ನಾನು. ನಾವು ಎಲ್ಲ ಒಂದೇ. ಪಾಪ ಅವರ ಸಿದ್ದರಾಮಯ್ಯ ನಾವು ಈ ವಿಷಯದಲ್ಲಿ ನಾನು ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ನಾಯಕರುಗಳ ರಾಜಕೀಯ ಪ್ರಹಸನಗಳು ಶುರುವಾಗಿದೆ. ಆಪರೇಷನ್ ಹಸ್ತ ನಿಜಾನ ಸುಳ್ಳ ಕಾದು ನೋಡಬೇಕಾಗಿದೆ. ರವಿ ಪಬ್ಲಿಕ್ ಟಿವಿ ಕೋಲಾರ.